26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ದೂಧಗಂಗಾ ನದಿಯಲ್ಲೂ ಕೂಡ ಕ್ಷಣಕ್ಕೂ ನೀರು ಏರಿಕೆ ಆಗ್ತಾ ಇರುವಂಥದ್ದು. ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗಾ ಗ್ರಾಮದ ಹೊರವಲಯದಲ್ಲೂ ಕೂಡ ದೂಧಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಈ ಒಂದು ಬಹುತೇಕ ಗ್ರಾಮದ ಹೊರವಲಯದಲ್ಲಿರುವಂಥ ಸ್ಮಶಾನ ಭೂಮಿಗೂ ಕೂಡ ಈಗ ನದಿ ನೀರು ನುಗ್ಗಿರುವಂಥದ್ದು. ಎಷ್ಟರ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ. ಇದು ಏನು ಕಾರದಗಾ ಗ್ರಾಮದ ಹೊರವಲಯದಲ್ಲಿರುವಂಥ ರುದ್ರಭೂಮಿಯ ಸದ್ಯದ ದೃಶ್ಯಾವಳಿಗಳು. ಇಲ್ಲಿ ಯಾರಾದರೂ ಮೃತಪಟ್ಟರೆ ಬಹುತೇಕ ಇಲ್ಲಿ ಏನು ಶವ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಕೂಡ ಹೆಣಗಾಡುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಯಾಕಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಏರಿಕೆ ಆಗಿರುವಂಥ ಕಾರಣಕ್ಕಾಗಿ ಸ್ಮಶಾನ ಭೂಮಿ ಒಳಗಡೆ ಭಾಗಕ್ಕೂ ಈಗಾಗಲೇ ನೀರು ನುಗ್ಗಿರುವಂಥದ್ದು ಮತ್ತು ಹೊರಗಡೆ ಭಾಗಕ್ಕೂ ಇಲ್ಲಿಂದ ಎಂಟ್ರಿ ಆಗೋಕ್ಕೂ ಕೂಡ ಆಗದ ಸ್ಥಿತಿಯಷ್ಟು ನೀರು ಈಗಾಗಲೇ ಬಂದಿರುವಂಥದ್ದು. ಇದು ಕಾರದಗಾ ಸದ್ಯದ ಹೊರವಲಯದಲ್ಲಿರುವಂಥ ದೃಶ್ಯಾವಳಿಗಳು. ಸೊ ಬಹುತೇಕ ಎಲ್ಲಿ ಕನ್ನ ಹಾಯಿಸಿದ್ರೂ ಕೂಡ ನೀರೇ ಕಾಣಿಸ್ತಾ ಇರುವಂಥದ್ದು. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಳೆದ 4 ದಿನಗಳಲ್ಲೇ ನೀರು ಬಂದಿರುವಂಥದ್ದು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ದೆ ಆದರೆ ಬಹುತೇಕ ಕಳೆದ ವರ್ಷಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ನೀರು ಹರಿದು ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ ಮಳೆಯ ಅಬ್ಬರ ಮುಂದುವರೆದಿರುವಂಥ ಕಾರಣಕ್ಕಾಗಿ ಈ ಒಂದು ನೀರಿನ ಪ್ರಮಾಣ ಏನಿದೆ ಸದ್ಯ ಈಗೇನು ಹರಿವಿದೆ ಇದರ ಮತ್ತಷ್ಟು ಏರಿಕೆ ಸಾಧ್ಯತೆ ಇರುವಂಥದ್ದು. ಸೊ ಈಗ ಈ ಕಡೆ ಭಾಗದಲ್ಲಿ ನಾನೀಗ ಏನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ, ಇದು ಕಾರದಗಾ ಬೋಜ್ ಗ್ರಾಮಕ್ಕೆ ಸಂಪರ್ಕಿಸುವಂಥ ಸೇತುವೆ ಇದಾಗಿತ್ತು. ಆ ಸೇತುವೆ ಮೇಲ್ಭಾಗದಲ್ಲಿ ನೀರು ಧುಮ್ಮಿಕ್ತಾ ಇರುವಂಥದ್ದನ್ನು ನೋಡ್ಬೋದು. ಸೊ ಎಷ್ಟರ ಮಟ್ಟಿಗೆ ನೀರಿನ ರಭಸತೆ ಇದೆ ಅನ್ನುವಂಥದ್ದನ್ನು ಕೂಡ ಈ ದೃಶ್ಯಾವಳಿಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಸದ್ಯ ಈ ಏನು 2 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿರುವಂಥದ್ದು. ಅದ್ರ ಜೊತೆಗೆ ಪಕ್ಕದಲ್ಲೇ ಒಂದು ಹೊಸದಾಗಿ ಸೇತುವೆ ಕೂಡ ನಿರ್ಮಾಣ ಆಗ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಸೇತುವೆ ನಿರ್ಮಾಣ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮನವಿ ಮಾಡಿದರೂ ಕೂಡ ಅರ್ಧಂಬರ್ಧ ಕಾಮಗಾರಿಯಾಗಿ ಸ್ಥಗಿತಗೊಂಡಿರುವಂಥದ್ದು. ಇದು ಕೂಡ ಈ ಭಾಗದ ಗ್ರಾಮಸ್ಥರಿಗೆ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಒಂದು ವೇಳೆ ಈ ಸೇತುವೆ ಕಂಪ್ಲೀಟ್ ಆಗಿದ್ದೇ ಆದರೆ ಬಹುತೇಕ 2 ಗ್ರಾಮಕ್ಕೂ ಸುಲಭವಾಗಿ ಓಡಾಡುವಂಥದ್ದು ಪರಿಸ್ಥಿತಿ ಇತ್ತು. ಆದರೆ ಇನ್ನೂ ಕೂಡ ಕಾಮಗಾರಿ ಮುಕ್ತಾಯವಾಗದ ಕಾರಣಕ್ಕಾಗಿ ಸದ್ಯ ಈಗ ಒಂದು ಕಾಮಗಾರಿ ಸ್ಥಗಿತಗೊಂಡಿದೆ. ಮತ್ತೊಂದು ಕಡೆ ಕೆಳ ಹಂತದ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿ 2 ಗ್ರಾಮದ ನಡುವಿನ ಸಂಪರ್ಕ ಕೂಡ ಈಗಾಗಲೇ ಕಟ್ ಆಗಿರುವಂಥದ್ದು. ಅದರ ಪಕ್ಕದ ಭಾಗದಲ್ಲಿ ನೀವೀಗ ನೋಡಬಹುದಾಗಿದೆ ನದಿ ತನ್ನ ಒಡಲಾಳವನ್ನು ಬಿಟ್ಟು ಹೊರಭಾಗದಲ್ಲಿ ಹರಿತಾ ಇರುವಂಥದ್ದು ಮತ್ತು ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ಈಗಾಗಲೇ ನದಿ ನೀರು ನುಗ್ಗಿರುವಂಥದ್ದು. ಜಮೀನಿನ ಒಳಗಡೆ ಭಾಗದಿಂದಲೇ ನೀರು ನುಗ್ಗಿ ಬರ್ತಾ ಇರುವಂಥದ್ದನ್ನು ನೋಡಬಹುದಾಗಿದೆ. ಇದು ಕಬ್ಬಿನ ಗದ್ದೆ. ಸೊ ಕಬ್ಬಿನ ಗದ್ದೆಗೆ ನೀರು ನುಗ್ಗುವುದರ ಜೊತೆಗೆ ಆ ಒಂದು ಗದ್ದೆಯಿಂದಲೂ ಕೂಡ ನೀರು ನದಿಯ ಹೊರಭಾಗದಲ್ಲಿ ಹರಿದು ಬರ್ತಾ ಇರುವಂಥದ್ದನ್ನು ಇವಾಗ ನೋಡಬಹುದಾಗಿದೆ. ಸದ್ಯ ಈಗ ಇದೇ ರೀತಿ ನದಿ ನೀರು ಈ ಒಂದು ಜಮೀನಲ್ಲಿ ನಿಂತಿದ್ದೆ ಆದರೆ ಬಹುತೇಕ ಕಬ್ಬಿನ ಬೆಳೆಯನ್ನು ಕೂಡ ಕಳೆದುಕೊಳ್ಳುವಂಥ ಆತಂಕ ರೈತರಲ್ಲಿ ಶುರುವಾಗಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಮಳೆ ಅಬ್ಬರ ಜೋರಾಗಿದೆ, ಮತ್ತೊಂದು ಕಡೆ ಈ ಒಂದು ನದಿಗಳ ರುದ್ರ ನರ್ತನ ಕೂಡ ಜೋರಾಗಿರುವಂಥದ್ದು. ಹೀಗಾಗಿ ನದಿ ತಟದಲ್ಲಿರುವಂತಹ ಜಮೀನುಗಳು ಅಷ್ಟೇ ಮುಳುಗ್ತಾ ಇಲ್ಲ, ಬದಲಿಗೆ ನದಿ ಪಕ್ಕದಲ್ಲಿರುವಂತಹ ರುದ್ರಭೂಮಿಗಳು ಕೂಡ ಈಗಾಗಲೇ ಮುಳುಗ್ತಾ ಇದ್ದಾವೆ. ಅದರ ಜೊತೆಗೆ ಗ್ರಾಮಗಳಿಗೂ ಕೂಡ ನೀರು ನುಗ್ಗುವಂಥ ಆತಂಕ ಕೂಡ ಈಗ ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಸದಾಶಿವ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.